ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆತಂಕಕಾರಿ ಹಂತಕ್ಕೆ ತಲುಪಿದೆ ದೆಹಲಿಯ ಮಾಲಿನ್ಯ 430ರ ಗಡಿ ದಾಟಿದೆ ವಾಯು ಗುಣಮಟ್ಟ. ನೋಡಿ, ವಾಯು ಗುಣಮಟ್ಟ ಸೂಚ್ಯಂಕ ಇದೆ ಅಲ್ವಾ, ಇದು AQI ಅಂತ ಹೇಳ್ತಾರೆ, ಏರ್ ಕ್ವಾಲಿಟಿ ಇಂಡೆಕ್ಸ್. 430ರ ಗಡಿ ದಾಟಿದೆ ಅಂದರೆ ಡೇಂಜರ್ ಝೋನಲ್ಲಿದ್ದಾರೆ ಅಂತ ಅರ್ಥ. 350 ಮೇಲೆ ಹೋದರೆ ಮುಗೀತು, ಅಂದರೆ ಸಿಕ್ಕಾಪಟ್ಟೆ ಅಪಾಯ ಇದೆ ಅಂತ ಅರ್ಥ. ವಾಯು ಮಾಲಿನ್ಯ ಸಿಕ್ಕಾಪಟ್ಟೆ ಹದಗೆಟ್ಟಿದೆ ಅಂತ, ಮಾಲಿನ್ಯ ಜಾಸ್ತಿ ಆಗಿದೆ. ಮಾಲಿನ್ಯ ತಡೆಗೆ ಹಲವು ನಿರ್ಬಂಧಗಳನ್ನು ಜಾರಿ ಮಾಡಲಾಗಿದೆ. ಶ್ರೇಣೀಕೃತ ಕ್ರಿಯಾ ಯೋಜನೆಯಡಿ ನಿರ್ಬಂಧ ಹಾಕಿದ್ದಾರೆ. 4ನೇ ಹಂತದ ಅಡಿಯಲ್ಲಿ ಮಾಲಿನ್ಯ ತಡೆಗೆ ನಿರ್ಬಂಧ ಹೇರಿದ್ದಾರೆ. ಉಸಿರಾಡೋಕೆ ಕಷ್ಟಪಡುವಂಥ ಸ್ಥಿತಿಗೆ ದೆಹಲಿ ಜನ ಬಂದಿದ್ದಾರೆ. ಹೀಗಾಗಿ ನಿರ್ಬಂಧ ಹೇರಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ. ವಾರದಲ್ಲಿ ಕೆಲ ದಿನ ಶಾಲೆಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಇಡೀ ವಾರ ಬರಬೇಕಂತಿಲ್ಲ, ಇಷ್ಟು ದಿನ ಬರಬೇಕಂತ ಹೇಳಿದ್ದಾರೆ. 50% ಉದ್ಯೋಗಿಗಳು ಮಾತ್ರ ಕಚೇರಿಗೆ ಬರಬೇಕು, 50% ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ನೋಡಿ, ಯಾವುದಕ್ಕೆ ನಿರ್ಬಂಧವನ್ನು ಹಾಕಿದ್ದಾರೆ ಹಾಗಾದರೆ ದೆಹಲಿಯಲ್ಲಿ? ಅಲ್ಲೆಲ್ಲ ಈ ಮಂಜಿನ ವಾತಾವರಣ, ನಾವು ಸಹಜವಾಗಿ ದೃಶ್ಯಗಳಲ್ಲಿ ನೋಡಿದರೆ ನಿಮ್ಗೆ ಅದು ಮಂಜು ಅನಿಸ್ಬೋದು. ಅದು ಫಾಗ್ ಅಲ್ಲ, ಅದು ವಿಷ ಗಾಳಿ. ಅದು ನೋಡಿ, ಅನಗತ್ಯ ಕಟ್ಟಡಗಳ ನಿರ್ಮಾಣ ನೆಲಸಮವನ್ನು ಮಾಡಲಾಗುತ್ತೆ. ಯಾವ್ಯಾವ್ದೆಲ್ಲ ಅನಗತ್ಯವಾಗಿ ಕಟ್ತಾ ಇದ್ದಾರೋ ಅದೆಲ್ಲ ಕೂಡ ಡೆಮಾಲಿಷ್ ಮಾಡೋದು. ಕಲ್ಲು ಕ್ವಾರಿ ಮತ್ತು ಗಣಿಗಾರಿಕೆ ಮೊದಲಾದ ಕೆಲಸ ಇರ್ತಾವಲ್ಲ, ಅದನ್ನು ಕೂಡ ಸ್ಟಾಪ್ ಮಾಡೋದು. ಹಳೆಯ ಡೀಸೆಲ್ ಚಾಲಿತ ಸರಕು ವಾಹನ ಏನಿದೆ ಅವನು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು. ಅಂದರೆ ಅವು ಹೊರಸೂಸುವಂಥ ಹೊಗೆಯಿಂದ ಜಾಸ್ತಿ ಮಾಲಿನ್ಯ ಆಗುತ್ತೆ. 5ನೇ ತರಗತಿವರೆಗೆ ಕೆಲ ದಿನ ಮಾತ್ರ ಶಾಲೆಗಳನ್ನು ಓಪನ್ ಮಾಡಿರ್ತಾರೆ. ನೋಡಿ, ದೆಹಲಿಯಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಸೂಚ್ಯಂಕ ಇದೆ. ವಾಜಿರ್ಪುರದಲ್ಲಿ 445 ಹೈಯೆಸ್ಟ್, ಇದು ಮುಗಿದ ಹೋದ ಕತೆ ಅವ್ರದ್ದು. ವಿವೇಕ್ ವಿಹಾರದಲ್ಲಿ 444 ಇದೆ AQI. ಜಹಾಂಗೀರ್ಪುರಿ 442 ಇದೆ. ಆನಂದ್ ವಿಹಾರ್ 439, ಎಲ್ಲ ಪ್ರತಿಷ್ಠಿತ ಏರಿಯಾಗಳಿವು. ಅಶೋಕ್ ವಿಹಾರ್ 437 ಇದೆ. ರೋಹಿಣಿ 437 ಇದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ AQI ಈಗ ಬಿಡುಗಡೆ ಮಾಡಿದೆ. ನೋಡಿ, AQI ಹೆಂಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, 0ಯಿಂದ 50ರವರೆಗೆ ಇದು ಉತ್ತಮ, ಇಷ್ಟಿದ್ರೆ ಆರಾಮಪ್ಪ ಬೆಟ್ರು. 51ರಿಂದ 100 ಇತ್ತು ಪಾಯಿಂಟ್ ಅಂದರೆ ಸಮಾಧಾನಕರ, ಪರವಾಗಿಲ್ಲ. 101ರಿಂದ 200 ಇದ್ದರೆ ಮಧ್ಯಮ, ಮೀಡಿಯಂ. 201ರಿಂದ 300 ಇದ್ದರೆ ಕಳಪೆ, ಹೊಲಸು. ಅದೇ 301ರಿಂದ 400 ಇದ್ದರೆ ತೀರಾ ಕಳಪೆ, ಅಂದರೆ ಡೇಂಜರ್ ಝೋನ್. ಆಮೇಲೆ ಲಾಸ್ಟ್ ಒಂದಿದೆ 401ರಿಂದ 500 ಇದ್ದರೆ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ಕ್ರಿಟಿಕಲ್ ICUನಲ್ಲಿದೆ ಅಂತ ಅರ್ಥ ಇದು. ಹಾಗಾಗಿ ಈಗ 450